ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ಹಾಗೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನಾನು ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ತುಂಬ ಹೆಲ್ದಿಯಾಗಿರುವಂಥ, ತುಂಬ ಟೇಸ್ಟಿಯಾಗಿರುವಂಥ, ತುಂಬ ಸಿಂಪಲ್ ಕೂಡ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ಮೊದಲೇ ನಿಮಗೆ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಹಾಗೆ ವಿಡಿಯೋ ಕೂಡ ಇಷ್ಟ ಆದರೆ ನೀವು ಕೂಡ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋನ ನೋಡಿ, ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ ಪೂರ್ತಿ ವಿಡಿಯೋ ನೋಡಿ ಬನ್ನಿ. ಹಾಗೆ ನಾನಿಲ್ಲಿ ಮಸಾಲ ರುಬ್ಬಲಿಕ್ಕೆ ನಾನಿಲ್ಲಿ 3 ಚಕ್ರ ಮುಗ್ಗು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4ರಿಂದ ಚಕ್ಕೆ ತುಂಡನ್ನು ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಹಾಗೆ ನಾನಿಲ್ಲಿ ಒಂದು 6ರಿಂದ 8 ಲವಂಗ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ಇವು 3 ಹಾಕೊಂಡು ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಅಂದರೆ ಎಣ್ಣೆ ಹಾಕ್ದೇ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗಸಗಸೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಚಟಪಟ ಅಂತ ಸಿಡಿಯತ್ತೆ ತುಂಬ. 1 ಸೆಕೆಂಡ್ ಅಥವಾ 2 ಸೆಕೆಂಡ್ ಇಟ್ಟರೆ ಸಾಕದು, ತೆಕ್ಕೊಂಡ್ಬಿಡಿ. ಹಾಗೆ ನಾನಿಲ್ಲಿ ಹಸಿಯ ವಸ್ತುವನ್ನು ಫ್ರೈ ಮಾಡಲಿಕ್ಕೆ ಅದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಶುಂಠಿ, ಹಾಗೆ ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ 1 ಮುಷ್ಟಿಯಷ್ಟು ಪುದೀನ ಸೊಪ್ಪು, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು. ಹಾಗೆ ಇದಕ್ಕೆ ಮಾತ್ರ ನಾನಿಲ್ಲಿ ಹಸಿದಲ್ಲ ಇದಲ್ಲವ, ಹಾಗಾಗಿ ನಾನಿಲ್ಲಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಹಾಕ್ಕೊಂಡೆ, ಹಾಗೆ ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ ಎಷ್ಟು ಅಂತ ಅಂದರೆ ಒಂದು ಅರ್ಧ ಮುಷ್ಟಿಯಷ್ಟು ಸಾಕು. ಹಾಗೆ ಇದು ಈರುಳ್ಳಿ ಫ್ರೈ ಆಗ್ತಾ ಇದ್ದಾಗಲೇ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ, ಯಾಕೆ ಅಂದರೆ ಅದು ಫ್ಲೇವರೆಲ್ಲ ಹೋಗಿಬಿಡುತ್ತೆ. ಸ್ವಲ್ಪ ಬಾಡಿದರೆ ಸಾಕದು, ಯಾಕೆಂದರೆ ಬೇಗ ಬಾಡಿಬಿಡುತ್ತೆ ಅದು. ನೋಡಿ, ಒಂದು ಸರಿ ಎಲ್ಲ ನೀರು ಬಿಟ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಅದು. ತುಂಬ ಹೊತ್ತು ಫ್ರೈ ಮಾಡಿಬಿಟ್ರೆ, ಫುಲ್ಲು ರೋಸ್ಟ್ ಮಾಡಿಬಿಟ್ರೆ ಅದರದ್ದು ಫ್ಲೇವರೆಲ್ಲ ಹೋಗಿಬಿಡುತ್ತೆ ಅಷ್ಟೇ. ನೋಡಿ, ಇಷ್ಟಾದರೆ ಸಾಕು ಅನ್ಸ. ಈಗ ತೆಕ್ಕೊಂಡು ಬಿಡುವ ಇದನ್ನು. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ 1 ಸೆಕೆಂಡಲ್ಲಿ ಅದು ಆಗಿಬಿಡುತ್ತೆ ಬೇಗ. ಹಾಗೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ತುಪ್ಪ ಮತ್ತು ಎಣ್ಣೆನ ಎರಡೂ ಕೂಡ ಸೇಮ್, ಅಂದರೆ 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಎಣ್ಣೆ 4 ಸ್ಪೂನು, ತುಪ್ಪ 4 ಸ್ಪೂನು. ನೀವು ಬೇಕಾದರೆ ತುಪ್ಪನೇ ಬೇಕಾದರೆ ಪೂರ್ತಿ ಹಾಕ್ಕೊಳ್ಬೋದು, ಅಥವಾ ಎಣ್ಣೆ ಕೂಡ ಪೂರ್ತಿ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ, ತುಪ್ಪ ಇಲ್ಲ ಅಂತ ಅಂದರೆ. ಹಾಗೆ ನಾನಿಲ್ಲಿ ಚಕ್ರ ಮೊಗ್ಗು 4ರಿಂದ 5, ಹಾಗೆ ಚಕ್ಕೆ 2 ತುಂಡು, ಹಾಗೆ ಲವಂಗ 5ರಿಂದ 6 ಹಾಕ್ಕೊಂಡಿದ್ದೀನಿ. ಹಾಗೆ ಪಲಾವ್ ಎಲೆ, ಏಲಕ್ಕಿ ಕೂಡ ಹಾಕ್ಬೋದು. ನಾನಿಲ್ಲಿ ಏಲಕ್ಕಿನ ಹಾಕಿಲ್ಲ, ನೀವು ಬೇಕಾದರೆ ಏಲಕ್ಕಿಯನ್ನು ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಹಾಗೆ ನಾನಿಲ್ಲಿ ನೋಡಿ ಪಾಲಕ್ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ನಾನಿಲ್ಲಿ ರುಬ್ಬಲಿಕ್ಕೆ ಹಾಕ್ತಾಯಿಲ್ಲ, ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸು 6ರಿಂದ 8 ಹಸಿಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿ, 2 ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ತುಂಬ ಬೇಗ ಆಗಿಬಿಡುತ್ತೆ ಇದು, ತುಂಬ ಸಿಂಪಲ್. ನಾನು ಮತ್ತೆ ಬೇರೆ ತರಕಾರಿಯನ್ನು ಬಳಸ್ತಾ ಇಲ್ಲ, ತೋರಿಸ್ತೀನಿ. ನಾನೀಗ ಬಟಾಣಿ ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತೇನೆ, ನಾನಿಲ್ಲಿ ತೋರಿಸ್ತೇನೆ ನಿಮಗೆ. ಹಾಗೆ ಹಸಿಮೆಣಸು, ಈರುಳ್ಳಿ, ಇವು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲಿ ಟೊಮೆಟೊ ಹಾಕ್ಕೊಳ್ಬೇಕು. ಹಾಗೆ ನೀವು ಈರುಳ್ಳಿ ಹಾಕಿದ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ, ಜಸ್ಟ್ ಒಂದು 1/4 ಟೇಬಲ್ ಸ್ಪೂನ್ ಅಥವಾ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡಿ, ಯಾಕೆಂದರೆ ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ನನಗೆ ಅದು ರೂಢಿ ಆಗಿಬಿಟ್ಟಿದೆ, ಈರುಳ್ಳಿ ಹಾಕಿದ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡೋದು, ಹಾಗಾಗಿ. ಹಾಗೆ ಇಲ್ಲಿ ನಾನು ನೈಟೇ ಬಟಾಣಿಯನ್ನು ನೆನೆ ಹಾಕಿಟ್ಟಿದ್ದೆ. ನಾನಿಲ್ಲಿ ಪಾಲಕ್ ಸೊಪ್ಪಿಗೆ ಬಟಾಣಿ ಬಿಟ್ಟು ಬೇರೆ ಯಾವ ತರಕಾರಿ, ಅಂದರೆ ಈರುಳ್ಳಿ ಮತ್ತು ಟೊಮೆಟೊ ಹಸಿಮೆಣಸನ್ನು ಬಿಟ್ಟು ಬೇರೆ ಯಾವ ತರಕಾರಿಯನ್ನು ಬಳಸ್ತಾ ಇಲ್ಲ. ಕ್ಯಾರೆಟ್ ಆಗಿರ್ಬೋದು, ಬೀನ್ಸ್, ಈ ಥರದ್ದು ಯಾವುದು ಬಳಸ್ತಾ ಇಲ್ಲ. ಹಾಗೆ ಇಲ್ಲಿ ನಾನು ಫ್ರೈ ಮಾಡ್ಕೊಂಡಿದ್ದೆ ಎಲ್ಲ ಮಸಾಲ ಐಟಮ್ ಇಲ್ಲಿದೆ. ಅದ್ರ ಜೊತೆಗೆ ನಾನಿಲ್ಲಿ ಒಂದು 8ರಿಂದ 10 ಬಾದಾಮನ್ನು ಬಳಸ್ತಾ ಇದ್ದೀನಿ. ಬಾದಾಮ್ ಇಲ್ಲ ಅನ್ನೋರು ತೆಂಗಿನ ತುರಿಯನ್ನು ಸ್ವಲ್ಪನೇ ಹಾಕ್ಕೊಳ್ಬೋದು, ಅಥವಾ ಗೋಡಂಬಿ ಕೂಡ ಹಾಕ್ಕೊಳ್ಬೋದು. ಗೋಡಂಬಿ ಹಾಕಿದ್ರೂ ಚೆನ್ನಾಗಾಗುತ್ತೆ. ಅದನ್ನೀಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ
ನಾನು ಟೊಮೆಟೊ ಈರುಳ್ಳಿ ಫ್ರೈ ಆಗಿದೆ ಚೆನ್ನಾಗಿ. ಒಂದ್ಸರಿ ಟೊಮೆಟೊ ಹಾಕೊಂಡ್ರೆ ಆಯಿತು. ಚೆನ್ನಾಗಿ ಇದು ಬಾಡಬೇಕು, ಚೆನ್ನಾಗಿ ಬಾಡಿದರೆ ಚೆನ್ನಾಗಿ ಬರುತ್ತೆ ಹೇಳಿ ಅಷ್ಟೇ. ನಾನೀಗ ಹಸಿ ಅಲ್ಲ ಸಾರಿ ಒಣ ಬಟಾಣಿ, ನೆನೆ ಹಾಕಿಟ್ಟಿರುವಂಥ ಒಣ ಬಟಾಣಿಯನ್ನು ಹಾಕ್ತಾಯಿದ್ದೀನಿ. ನೆನೆ ಹಾಕಿದ ಮೇಲೆ ಅದು ಹಸಿಯಾಗೇ ಇರುತ್ತೆ. ಬಟಾಣಿ ಹಾಕೋದ್ರಿಂದ ತುಂಬ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಮಸಾಲ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ, ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ, ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ಬಾದಾಮ್ ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಹಾಗೆ ಹಸಿದನ್ನೇ ಹಾಕಿ ರುಬ್ಕೊಂಡ್ರೆ ಆಯಿತು. ಈಗ ನಾನಿಲ್ಲಿ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಈಗಲೇ ನೀವು ಅದು ಮಸಾಲೆ ಹಾಕಿರ್ತೀರಲ್ಲ ಮಿಕ್ಸಿ ಪಾತ್ರೆಗೆ ನೀರು ಹಾಕ್ಕೊಂಡು ಇದಕ್ಕೆ ಈಗಲೇ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಆ ಮಸಾಲ ಐಟಮಿಗೆ ನೀರು ಹಾಕ್ಕೊಂಡು ನಾವು ಎಷ್ಟು ಲೋಟ ಅಕ್ಕಿ ಹಾಕ್ತೀವಲ್ಲ ಅದರಲ್ಲಿ ಈ ಮಸಾಲದ ನೀರನ್ನು ಲೋಟದ ಅಳತೆ ರೂಪದಲ್ಲಿ ಹಾಕಿದರೆ ನಮಗೆ ನೀರಿನ ಹದ ತಪ್ಪು ಹೋಗಲ್ಲ, ಅಂದರೆ ಕರೆಕ್ಟಾಗಿರುತ್ತೆ. ಮತ್ತು ಅಂಟಲ್ಲ, ತುಂಬ ಉದುರುದುರಾಗಿರುತ್ತೆ, ಅಂದರೆ ಬಿಡು ಆಗಿ ರೈಸ್ ಬರುತ್ತೆ, ಅಂದರೆ ಪಲಾವ್ ಅಷ್ಟು ಚೆನ್ನಾಗಿ ನೀಟಾಗಿ ಬರುತ್ತೆ. ಅಕಸ್ಮಾತ್ ಈಗಲೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಡೆಗೆ ಆಮೇಲೆ ಲೋಟದಲ್ಲಿ ಅಳತೆ ಮಾಡಿ ಹಾಕಿದರೆ ಸ್ವಲ್ಪ ಅಂಟಂತ ಆಗುತ್ತೆ. ಈಗ ನಾನು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಮಸಾಲೆ ಎಲ್ಲ ಹಾಕಿದ್ದೆಲ್ಲ. ಹಾಗಾಗಿ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಆಯಿತು. ನಿಮಗೆ ಒಂದೇ ಬಾರಿ ಹಾಕಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅನಿಸಿದರೆ ಈಗ ಸ್ವಲ್ಪ ಹಾಕ್ಕೊಂಡು ಆಮೇಲೆ ನೀರೆಲ್ಲ ಹಾಕಿದ ಮೇಲೆ ರೈಸೆಲ್ಲ ಹಾಕಿದ ಮೇಲೆ ಒಂದ್ಸರಿ ನೀವು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಬೋದು. ನಾನೀಗ ಮಸಾಲೆ ಫ್ರೈ ಆಗ್ತಾ ಇದ್ದಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಬಳಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನಿಲ್ಲಿ 2 ಕಟ್ ಪಾಲಕ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಕೂಡ ಹಾಕ್ಬೋದು, ತೊಂದರೆ ಇಲ್ಲ. ಈ ಪಾಲಕ್ ಸೊಪ್ಪು ಕೂಡ ಸ್ವಲ್ಪ ನೀರಿನ ಪ್ರಮಾಣ ಬಿಡುತ್ತೆ, ಹಾಗಾಗಿ ಇವನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿ ಕೂಡ. ಪಾಲಕ್ ಸೊಪ್ಪು ಸಾಮಾನ್ಯ ಎಲ್ಲರಿಗೂ ತಂಪು, ದೇಹಕ್ಕೆ ತುಂಬ ತಂಪಲ್ಲ, ಹಾಗೆ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದಿದು ಪಾಲಕ್ ಪಲಾವ್ ಮಾಡಿಕೊಡೋದ್ರಿಂದ. ಹಾಗೆ ನಾನೇ ನೋಡ್ತಾ ಇದ್ದೀರಲ್ಲ ಮಸಾಲ ನೀರು, ಅಂದರೆ ಮಿಕ್ಸಿಗೆ ಹಾಕಿದೆಲ್ಲ ಅದರದಲ್ಲಿ ನೀರನ್ನು ಹಾಕ್ಕೊಂಡು ನಾನು 1 ಲೋಟನ ಪೂರ್ತಿ ಮಾಡ್ಕೊಂಡು ಅಳತೆ ಮಾಡ್ಕೊಂಡು ಹಾಕ್ಕೊಂಡಿದ್ದೆ. ಹಾಗೆ ನಾನಿಲ್ಲಿ 1 ಲೋಟ ಮುಂಚೆ ಹಾಕಿದೆ. ನಾನಿಲ್ಲಿ 2 ಲೋಟದ್ದು ಅಕ್ಕಿ ತಗೊಂಡಿದ್ದೆ, ಹಾಗಾಗಿ ನಾನಿಲ್ಲಿ 4 ಲೋಟ ನೀರನ್ನು ಹಾಕಿದ್ದೀನಿ. 1 ಲೋಟ ಮಸಾಲ ನೀರು, ಹಾಗೆ 3 ಲೋಟ ಹಾಗೆ ಖಾಲಿ ನೀರನ್ನು ಹಾಕ್ಕೊಂಡಿದ್ದೆ. ಹಾಗೆ ನೀರು ಸ್ವಲ್ಪ ಬಿಸಿ ಆಗ್ತಾಯಿದ್ದಾಗ ನಾನಿಲ್ಲಿ ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಅದೇ ಲೋಟದಲ್ಲಿ ನಾನು 2 ಲೋಟ ಅಕ್ಕಿಯನ್ನು ತಗೊಂಡಿದ್ದೆ. ಹಾಗಾಗಿ ಯಾವಾಗಲೂ 2 ಲೋಟ ನೀರಿಗೆ 4 ಲೋಟ ನೀರೇ ಹಾಕಲೇಬೇಕು. ಅಕಸ್ಮಾತ್ ನೀವು ಮಸಾಲೆ ಐಟಮ್ ಜಾಸ್ತಿ ಹಾಕಿದ್ದೀರ ಅಂದರೆ ಸ್ವಲ್ಪ, ಅಂದರೆ 3 ಲೋಟ ಹಾಕಿದರೆ ಸಾಕಾಗತ್ತೆ. ಹಾಗೆ ವಿಸಿಲ್ ಕೂಡ ಬಂದಿದೆ, 2 ವಿಸಿಲ್ ಹೊಡಿಸಿದೆ ನಾನಿಲ್ಲಿ, ನೋಡ್ತಾ ಇರ್ಬೋದು ನೀವಿಲ್ಲಿ ನೋಡಿ. ಎಷ್ಟು ಸಖತ್ತಾಗಿ ಉದುರುದುರಾಗಿ ಬಂದಿದೆ, ಕರೆಕ್ಟ್ ಹದ ಬಂದಿದೆ ನೋಡಿ, ಒಂದು ಚೂರು ಅಂಟಿಲ್ಲದೆ. ನನಗೆ ನಿಜವಾಗ್ಲೂ ಪಲಾವೆಲ್ಲ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ನೋಡೋ ಒಂದ್ಸರಿ. ಅಬ್ಬಾ ಸಖತ್ತಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ನಿಜವಾಗ್ಲೂ ಸಖತ್ತಾಗಿದೆ. ತುಪ್ಪ ಹಾಕಿದ್ರಿಂದ ಬಟಾಣಿ ಫ್ಲೇವರ್ ಹಾಗೆ ಪಾಲಕ್ ಸೊಪ್ಪಿನ ಫ್ಲೇವರೆಲ್ಲ ಇದೆಯಲ್ಲ ಸಖತ್ತಾಗಿ ಕೊಡ್ತಾಯಿದೆ. ಮಕ್ಕಳಿಗಂತೂ ಖಂಡಿತ ಇಷ್ಟ ಆಗುತ್ತೆ. ಖಾರ ಕೂಡ ಹದ ಇದೆ, ಸಖತ್ತಾಗಿದೆ. ನಿಜವಾಗ್ಲೂ ಬಿಸಿ 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 ಉಂಟಲ್ಲ, ತಿಂತಾ ಇರಬೇಕಂತ ಅನ್ನಿಸ್ತಾ ಇದೆ ನನಗೆ ತುಂಬ ಇಷ್ಟ ಆಗುತ್ತೆ. ಪಲಾವ್ ಸಾಮಾನ್ಯವಾಗಿ ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್